ಸ್ನೇಹಿತರೆ ನಮಸ್ಕಾರ. ಸ್ಮಾರ್ಟ್ ಮೈಂಡ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವು ಉದ್ಯೋಗ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮದೇ ಒಂದು ಬಿಸ್ನೆಸ್ ಆರಂಭಿಸಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಆದರೆ ಯಾವ ಬಿಸ್ನೆಸ್ ಮಾಡಬೇಕು, ಎಷ್ಟು ಹೂಡಿಕೆ ಬೇಕು, ಲಾಭ ಎಷ್ಟು ಬರುತ್ತದೆ ಎಂಬ ಪ್ರಶ್ನೆಗಳು ಇದ್ದರೆ ಇಂದಿನ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ 2026ರಲ್ಲಿ ಕಡಿಮೆ ಹೂಡಿಕೆಯಲ್ಲಿ ಆರಂಭಿಸಬಹುದಾದ 10 ಲಾಭದಾಯಕ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ತಿಳಿದುಕೊಳ್ಳೋಣ. ಬಿಸ್ನೆಸ್ ಐಡಿಯಾ ನಂಬರ್ 1. ಸ್ನೇಹಿತರೆ, ಇಂದು ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ವ್ಯಾಪಾರವೂ ಕೂಡ ಆನ್ಲೈನ್ಗೆ ಬರ್ತಾ ಇದೆ. ಆದರೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಯನ್ನು ನೀವೇನಾದರೂ ಓಪನ್ ಮಾಡಿದ್ದೆ ಆದರೆ ನೀವು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್, ಲೋಗೋ ಡಿಸೈನ್, ವೆಬ್ಸೈಟ್ ಡಿಸೈನ್, ವಿಡಿಯೋ ಎಡಿಟಿಂಗ್ ಅಥವಾ ಆ್ಯಡ್ ಸೇವೆಗಳನ್ನು ಕೂಡ ನೀವು ಅವರಿಗೆ ನೀಡಬಹುದು. ಹೂಡಿಕೆ ಮಾಡಬೇಕು ಅಂತಂದರೆ ಕೇವಲ 20,000 ರೂಪಾಯಿಗಳಿಂದ ಹಿಡಿದು 50,000 ರೂಪಾಯಿಗಳವರೆಗೆ ಬಂಡವಾಳ ಬೇಕಾಗುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋ ಒಂದು ಸ್ಕಿಲ್ಲು ನಿಮಗೆ ಇರಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ಇದ್ರೆ ಸಾಕು, ನೀವು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಕಂಪನಿಯನ್ನು ಅಥವಾ ನಿಮ್ಮದೇ ಆದಂಥ ಒಂದು ಸಣ್ಣ ಉದ್ಯಮವನ್ನು ನೀವು ಶುರು ಮಾಡಬಹುದು. ಬಿಸ್ನೆಸ್ ಐಡಿಯಾ ನಂಬರ್ 2. ಕ್ಲೌಡ್ ಕಿಚನ್. ಸ್ನೇಹಿತರೆ, ರೆಸ್ಟೋರೆಂಟ್ಸ್ ತೆರೆಯದೇನೆ ಮನೆಯಲ್ಲೇ ಅಡುಗೆ ಮಾಡಿ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಮೂಲಕ ಮಾರಾಟ ಮಾಡಬಹುದು. ನಿಮಗೆ ತಿಳಿದಿರುವಂತಹ ಸಣ್ಣ ಸಣ್ಣ ಕಂಪನಿಗಳಿಗೆ ಅಥವಾ ನಿಮ್ಮ ಸುತ್ತಮುತ್ತಲಿನ ಆಫೀಸುಗಳಿಗೆ ನೀವು ಈ ಕ್ಲೌಡ್ ಕಿಚನನ್ನು ಸ್ಥಾಪಿಸಿ ಅವರಿಗೆ ಊಟ, ತಿಂಡಿ ಮತ್ತು ಇನ್ನಿತರ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಬಹುದು ಸ್ನೇಹಿತರೆ. ಈ ಬಿಸ್ನೆಸ್ ಮಾಡಲು ನಿಮಗೆ ಕನಿಷ್ಠ 50,000 ರೂಪಾಯಿಯಿಂದ 2 ಲಕ್ಷದವರೆಗೆ ಬೇಕಾಗಬಹುದು. ತಿಂಗಳ ಆದಾಯ 60,000ದಿಂದ 3 ಲಕ್ಷದವರೆಗೆ ಇರುತ್ತದೆ. ನೀವು ಹೇಗೆ ಬಿಸ್ನೆಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಿಸ್ನೆಸ್ ಐಡಿಯಾ ನಂಬರ್ 3. AI ಸರ್ವಿಸ್ ಬಿಸ್ನೆಸ್. ಸ್ನೇಹಿತರೆ, ನಿಮಗೇನಾದರೂ ChatGPT, ಕ್ಯಾನ್ವಾ, ಅಡೋಬ್ ಎಕ್ಸ್‌ಪ್ರೆಸ್ ಮತ್ತು AI ಟೂಲ್ ಬಳಸಿ ಕಂಟೆಂಟ್ ರೈಟಿಂಗ್, ಇಮೇಜ್ ಡಿಸೈನ್ ಅಥವಾ ಪ್ರೆಸೆಂಟೇಷನ್ ಮತ್ತು ರೆಸ್ಯೂಮ್ಗಳನ್ನು ತಯಾರಿಸುವುದು ನಿಮಗೆ ಬರುತ್ತೆ ಅಂತ ಇದ್ದರೆ ಅಥವಾ ಈ ಸ್ಕಿಲ್ ನಿಮಗೆ ಏನಾದರೂ ಇದ್ದರೆ ನೀವು AI ಸರ್ವಿಸ್ ಬಿಸ್ನೆಸ್ಸನ್ನು ನೀವು ಈ ಕೂಡಲೇ ಶುರು ಮಾಡ್ಬೋದು ಸ್ನೇಹಿತರೆ. ಬಿಸ್ನೆಸ್ ಐಡಿಯಾ ನಂಬರ್ 4. ಮೊಬೈಲ್ ಆಕ್ಸೆಸರಿ ಶಾಪ್. ಸ್ನೇಹಿತರೆ, ಮೊಬೈಲ್ ಕವರ್, ಚಾರ್ಜರ್, ಏರ್ಫೋನ್, ಟೆಂಪರ್ಡ್ ಗ್ಲಾಸ್ಗಳಿಗೆ ಯಾವಾಗಲೂ ಬೇಡಿಕೆ ಇದ್ದೇ ಇರುತ್ತದೆ. ಪ್ರತಿಯೊಬ್ಬರ ಕೈಲೂ ಈಗಂತೂ ಸ್ಮಾರ್ಟ್ ಫೋನ್ ಇದ್ದೇ ಇದೆ. ಸೊ ಪ್ರತಿಯೊಬ್ಬರೂ ಕೂಡ ಮೊಬೈಲ್ ಕವರ್, ಚಾರ್ಜರ್, ಏರ್ಫೋನ್, ಟೆಂಪರ್ಡ್ ಗ್ಲಾಸ್ ಇವುಗಳಿಗೆ ಯಾವಾಗಲೂ ಹಣ ಖರ್ಚು ಮಾಡ್ತಾನೆ ಇರ್ತಾರೆ ಮತ್ತು ಬೇಡಿಕೆ ಕೂಡ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಕನಿಷ್ಠ 50,000 ರೂಪಾಯಿಯಿಂದ ಹಿಡಿದು 1 ಲಕ್ಷದವರೆಗೆ ನೀವು ಹೂಡಿಕೆ ಮಾಡಿದ್ದೆ ಆದರೆ ಪ್ರತಿ ತಿಂಗಳು ನೀವು ಉತ್ತಮ ಆದಾಯವನ್ನು ಗಳಿಸಬಹುದು. ಬಿಸ್ನೆಸ್ ನಂಬರ್ 5. ಸೋಲಾರ್ ಪ್ರಾಡಕ್ಟ್ ಬಿಸ್ನೆಸ್. ಸೋಲಾರ್ ಲೈಟ್, ಸೋಲಾರ್ ವಾಟರ್ ಹೀಟರ್, ಸೋಲಾರ್ ಪ್ಯಾನಲ್ ಇನ್ಸ್ಟಾಲೇಷನ್ ಮುಂತಾದ ಕ್ಷೇತ್ರಗಳು ವೇಗವಾಗಿ ಬೆಳೀತಾ ಇದ್ದಾವೆ ಸ್ನೇಹಿತರೆ. ನೀವೇನಾದರೂ ಈ ಬಿಸ್ನೆಸ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಈ ಬಿಸ್ನೆಸ್ ಅನ್ನ ಈಗಲೇ ಶುರು ಮಾಡಬಹುದು. ಕನಿಷ್ಠ ನಿಮಗೆ ಹೂಡಿಕೆ ಬಂಡವಾಳ ಬಂದ್ಬಿಟ್ಟು 1 ಲಕ್ಷದಿಂದ 5 ಲಕ್ಷದವರೆಗೆ ಬೇಕಾಗಬಹುದು. ಬಿಸ್ನೆಸ್ ನಂಬರ್ 6. ಆರ್ಗಾನಿಕ್ ಫಾರ್ಮಿಂಗ್ ಮತ್ತು ಆರ್ಗ್ಯಾನಿಕ್ ಸ್ಟೋರ್. ಇತ್ತೀಚೆಗೆ ಪ್ರತಿಯೊಬ್ಬರೂ ಕೂಡ ಆರೋಗ್ಯಕರ ಆಹಾರಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಇರೋದು ನಿಮ್ಗೆ ಈಗಾಗಲೇ ಗೊತ್ತೇ ಇದೆ. ಸೊ ಹಾಗಾಗಿ ಆರ್ಗ್ಯಾನಿಕ್ ವೆಜಿಟೇಬಲ್, ಮಿಲೆಟ್ಸ್, ಹನಿ, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮಾರಾಟ ಮಾಡುವ ಅವಕಾಶ ಉತ್ತಮವಾಗಿದೆ. ಸೊ ಹಾಗಾಗಿ ನೀವು ಈ ಒಂದು ಆರ್ಗ್ಯಾನಿಕ್ಸ್ ಫಾರ್ಮ್ ಅಥವಾ ಆರ್ಗ್ಯಾನಿಕ್ ಸ್ಟೋರನ್ನು ಶುರು ಮಾಡಿದ್ದೆ ಆದರೆ ಪ್ರತಿ ತಿಂಗಳು ಉತ್ತಮ ಆದಾಯವನ್ನು ಗಳಿಸಬಹುದು. ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನು ಅಥವಾ ಪ್ರಾಡಕ್ಟ್ಗಳನ್ನು ನೀವು ಮಾರಾಟ ಮಾಡಿದ್ದೆ ಆದರೆ ಪ್ರತಿ ತಿಂಗಳು ಲಾಂಗ್ ಟರ್ಮಲ್ಲಿ ನೀವು ಉತ್ತಮ ಆದಾಯವನ್ನು ಗಳಿಸಬಹುದು ಸ್ನೇಹಿತರೆ. ಬಿಸ್ನೆಸ್ ನಂಬರ್ 6. EV ಚಾರ್ಜಿಂಗ್ ಸ್ಟೇಷನ್. ಸ್ನೇಹಿತರೆ, ಇತ್ತೀಚೆಗೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ನೀವೇನಾದರೂ EV ಚಾರ್ಜಿಂಗ್ ಸ್ಟೇಷನ್ಗಳ ಬೇಡಿಕೆಯನ್ನು ಪೂರೈಸಿದ್ದೇ ಆದರೆ ಅಥವಾ EV ಚಾರ್ಜಿಂಗ್ ಸ್ಟೇಷನ್ಗಳನ್ನು ಸ್ಥಾಪನೆ ಮಾಡಿ ಆ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿದ್ದೇ ಆದರೆ ಉತ್ತಮ ಆದಾಯವನ್ನು ಗಳಿಸಬಹುದು. ಸರಿಯಾದ ಸ್ಥಳದಲ್ಲಿ ಆರಂಭಿಸಿದರೆ ದೀರ್ಘಕಾಲದ ಅವಕಾಶ ಕೂಡ ಸಿಗುತ್ತದೆ ಮತ್ತು ಲಾಂಗ್ ಟರ್ಮಲ್ಲಿ ಉತ್ತಮ ಆದಾಯವನ್ನು ಕೂಡ ಗಳಿಸಬಹುದು. ಬಿಸ್ನೆಸ್ ನಂಬರ್ 8. ಯೂಟ್ಯೂಬ್ ಮತ್ತು ಬ್ಲಾಗಿಂಗ್. ಸ್ನೇಹಿತರೆ, ಇದು ನನ್ನ ಮತ್ತು ಇತ್ತೀಚೆಗೆ ಯುವ ಜನತೆಯ ನೆಚ್ಚಿನ ಒಂದು ಬಿಸ್ನೆಸ್ ಆಗಿದೆ ಅಥವಾ ಪಾರ್ಟ್ ಟೈಮ್ ಬಿಸ್ನೆಸ್ ಅಂತ ಕೂಡ ಹೇಳ್ಬೋದು. ಕೆಲವರು ಇದನ್ನು ಫುಲ್ ಟೈಮ್ ಬಿಸ್ನೆಸ್ ಆಗಿ ಕೂಡ
ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಯೂಟ್ಯೂಬ್ ಚಾನಲ್ ಆರಂಭಿಸಿ ಅದೇ ವಿಷಯವನ್ನು ವೆಬ್ಸೈಟ್ನಲ್ಲಿ ಲೇಖನವಾಗಿ ಪ್ರಕಟಿಸಿ ಪ್ರತಿ ತಿಂಗಳು ಉತ್ತಮ ಆದಾಯವನ್ನು ನೀವು ಗಳಿಸಬಹುದು. ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಆದಾಯದ ಮೂಲಗಳು ಅಂತಂದರೆ ಯೂಟ್ಯೂಬ್ ಆ್ಯಡ್ಸ್, ವೆಬ್ಸೈಟ್ ಆ್ಯಡ್ಸ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಸ್ಪಾನ್ಸರ್ಶಿಪ್ ಮತ್ತು ಡಿಜಿಟಲ್ ಪ್ರಾಡಕ್ಟ್ಗಳನ್ನು ಸೆಲ್ ಮಾಡೋದ್ರ ಮೂಲಕ ಪ್ರತಿ ತಿಂಗಳು ಉತ್ತಮ ಆದಾಯವನ್ನು ಗಳಿಸಬಹುದು. ಬಿಸ್ನೆಸ್ ನಂಬರ್ 9, ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್. ಸ್ನೇಹಿತರೆ, ಇತ್ತೀಚೆಗೆ ಪ್ಲಾಸ್ಟಿಕ್ ಬ್ಯಾಗ್ಗಳಿಗಿಂತ, ಪ್ಲಾಸ್ಟಿಕ್ ಕಪ್ಪುಗಳಿಗಿಂತ, ಪ್ಲಾಸ್ಟಿಕ್ ಪ್ಲೇಟ್ಗಳಿಗಿಂತ ಪೇಪರ್ ಕಪ್ಸ್, ಪೇಪರ್ ಬ್ಯಾಗ್ಸ್, ಅಗರಬತ್ತಿ, ಕ್ಯಾಂಡಲ್ಸ್, ಪೆನಾಯಿಲ್, ಡಿಟರ್ಜೆಂಟ್ ಪೌಡರ್ ಮುಂತಾದ ಸಣ್ಣ ಉತ್ಪಾದನಾ ಘಟಕಗಳನ್ನು ಆರಂಭಿಸಿ ಉತ್ತಮ ಆದಾಯವನ್ನು ಗಳಿಸುತ್ತಿದ್ದಾರೆ. ನಿಮ್ಮದೇ ಆದಂಥ ಒಂದು ಸಣ್ಣ ಉದ್ಯಮವನ್ನು ಕಟ್ಟಿ ಪ್ರತಿ ತಿಂಗಳು ಕೂಡ ಉತ್ತಮ ಆದಾಯವನ್ನು ಗಳಿಸಬಹುದು. MSME ಯೋಜನೆಗಳ ಮೂಲಕ ಸಹಾಯವೂ ದೊರೆಯಬಹುದು. ಬಿಸ್ನೆಸ್ ನಂಬರ್ 10, ಸ್ನೇಹಿತರೆ, ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ನೀವು ಅನುಭವಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ನೀವೇನಾದರೂ ಕೆಲಸ ಮಾಡಬೇಕು ಅಂತ ಇದ್ದರೆ ಅಥವಾ ನಿಮ್ಮದೇ ಆದಂಥ ಒಂದು ಸಣ್ಣ ಕಂಪನಿಯನ್ನು ಶುರು ಮಾಡಬೇಕು ಅಂತ ಇದ್ದರೆ ಸ್ನೇಹಿತರೆ, ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ನೀವು ಹೆಚ್ಚಿನ ಉದ್ಯೋಗವನ್ನು ಸೃಷ್ಟಿ ಕೂಡ ಮಾಡ್ಬೋದು ಸ್ನೇಹಿತರೆ. ಇತ್ತೀಚೆಗೆ ಭಾರತದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರದಲ್ಲಿ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಸೆಕ್ಟರ್ ಕೂಡ ಒಂದಾಗಿದೆ. ನೀವೇನಾದರೂ ಸ್ಕಿಲ್ ಇದ್ದು ನಿಮ್ಮ ಬಳಿ ಕಂಪನಿಯು ಶುರು ಮಾಡಬೇಕು ಅನ್ನೋ ಒಂದು ಹಠ ಇದ್ದರೆ ಈ ಒಂದು ಬಿಸ್ನೆಸ್ ನಿಮಗಾಗಿ ಸ್ನೇಹಿತರೆ. ಇದರಲ್ಲಿ ನೀವು PCB ಅಸೆಂಬ್ಲಿ, ಎಲೆಕ್ಟ್ರಾನಿಕ್ ಅಸೆಂಬ್ಲಿ, ವೈರಿಂಗ್ ಹಾರ್ನೆಸ್, ಟೆಸ್ಟ್ ಎಕ್ವಿಪ್ಮೆಂಟ್ಸ್, ಡಿಫೆನ್ಸ್ ಕಾಂಪೋನೆಂಟ್ ಮುಂತಾದ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳಿವೆ. ಹಾಗಾಗಿ ಈ ಕ್ಷೇತ್ರಕ್ಕೆ ತಾಂತ್ರಿಕ ಜ್ಞಾನ, ಗುಣಮಟ್ಟದ ಮಾನದಂಡಗಳು ಮತ್ತು ಸರಿಯಾದ ಯೋಜನೆ ಅಗತ್ಯವಿದೆ. ಈ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ನೀವೇನಾದರೂ ಈ ಒಂದು ಕ್ಷೇತ್ರದಲ್ಲಿ ಬಿಸ್ನೆಸ್ಸನ್ನು ಶುರು ಮಾಡಿದ್ದೇ ಆದರೆ ಲಾಂಗ್ ಟರ್ಮಲ್ಲಿ ಉತ್ತಮ ಆದಾಯವನ್ನು ನೀವು ಗಳಿಸಬಹುದು ಮತ್ತು ಹೆಚ್ಚಿನ ಜನರಿಗೆ ಉದ್ಯೋಗಾವಕಾಶವನ್ನು ಕೂಡ ನೀಡಬಹುದು ಸ್ನೇಹಿತರೆ. ಈ 10 ಬಿಸ್ನೆಸ್ ಐಡಿಯಾಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಇಷ್ಟವಾಯಿತು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಬಿಸ್ನೆಸ್ ಐಡಿಯಾ, ಸ್ಟಾರ್ಟಪ್ ಮಾಹಿತಿ, ಸರ್ಕಾರಿ ಯೋಜನೆಗಳು ಮತ್ತು ಹಣಕಾಸು ವಿಷಯಗಳ ಬಗ್ಗೆ ಕನ್ನಡದಲ್ಲಿ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.